ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಅಭಿವೃದ್ಧಿಯ ಪಥದಲ್ಲಿ ಚಿಕ್ಕಬಳ್ಳಾಪುರ ಭೂ ಅಭಿವೃದ್ಧಿ ಬ್ಯಾಂಕ್. 94% ಸಾಲ ಮರುಪಾವತಿ ಮಾಡಿದ ರೈತರು. ಸಾಲ ಮರುಪಾವತಿ ಮಾಡಿದ ರೈತರಿಗೆ ಅಭಿನಂದನೆ ಸಲ್ಲಿಸಿದ ಆಡಳಿತ ಮಂಡಳಿ ಸದಸ್ಯರು. ಕೆರೆಯಲ್ಲಿ ಮುಳುಗುತ್ತಿದ್ದ ಮಕ್ಕಳನ್ನು ರಕ್ಷಿಸಲು ಹೋದ ತಾಯಿ ನೀರಿನಲ್ಲಿ ಮುಳುಗಿ ಸಾವು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಮಕ್ಕಳು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸಮೀಪ ಘಟನೆ. ನಾಳೆ ಆದಿಮ ಮಕ್ಕಳ ಮೇಳದ ಸಮಾರೋಪ. ಕಳೆದ 15 ದಿನಗಳಿಂದ ಅಂತರಗಂಗೆ ಬೆಟ್ಟದ ಮೇಲೆ ನಡೆಯುತ್ತಿದ್ದ ಮಕ್ಕಳ ಮೇಳಕ್ಕೆ ನಾಳೆ ಸಮಾರೋಪ. ಕಲಾಸಕ್ತರು ಆಗಮಿಸುವಂತೆ ಆಯೋಜಕರ ಮನವಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಬ್ಯಾಂಕ್ ಸಾಲ ಮರುಪಾವತಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು, 94% ಸಾಲ ಮರುಪಾವತಿ ಮೂಲಕ ಉತ್ತಮ ಸಾಧನೆ ಮಾಡಿದೆ. ಹಾಗಾಗಿ ಬ್ಯಾಂಕ್ ಪ್ರಸ್ತುತ ಲಾಭದಲ್ಲಿದ್ದು, ಲಾಭದಲ್ಲಿ ರೈತರಿಗೆ ಬೋನಸ್ ಮೂಲಕ ವಾಪಸ್ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಪ್ರಸಾದ್ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರು ಹಾಜರಾಗಿದ್ದರು. ಈ ವೇಳೆ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷರು ಪ್ರಸಾದ್, 2025-26ನೇ ಸಾಲಿನಲ್ಲಿ 94% ಸಾಲ ಮರುಪಾವತಿ ಮೂಲಕ ಬ್ಯಾಂಕ್ ಸುಸ್ಥಿತಿಯಲ್ಲಿದೆ. ಇಡೀ ತಾಲೂಕಿನಲ್ಲಿ ಕೇವಲ 4-5 ಮಂದಿ ರೈತರು ಮಾತ್ರ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗಿಲ್ಲ ಎಂದರು. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 4.31 ಕೋಟಿ ಸಾಲವನ್ನು ಪಿಎಲ್ಡಿ ಬ್ಯಾಂಕ್ನಿಂದ ರೈತರಿಗೆ ನೀಡಲಾಗಿತ್ತು. ಆರ್ಥಿಕ ವರ್ಷ ಮಾರ್ಚ್ 31ಕ್ಕೆ ಮುಕ್ತಾಯವಾಗುತ್ತಿತ್ತು. ಆದರೂ ರೈತರ ಹಿತದೃಷ್ಟಿಯಿಂದ ಮೇ ಕೊನೆಯವರೆಗೂ ಸಾಲ ಮರುಪಾವತಿ ಮಾಡಲು ಅವಕಾಶ ಕಲ್ಪಿಸಲಾಗುತ್ತಿತ್ತು ಎಂದರು. ರೈತರಿಗೆ 2 ತಿಂಗಳ ಕಾಲ ಹೆಚ್ಚಿನ ಅವಕಾಶ ನೀಡಿರುವುದರಿಂದ ಸರ್ಕಾರದಿಂದ ಸಿಗುವ ರಿಯಾಯಿತಿಯನ್ನು ರೈತರಿಗೆ ನೀಡಲಾಗುತ್ತಿತ್ತು. ಆದರೆ ಈ ಬಾರಿ ಕೇಂದ್ರ ಬ್ಯಾಂಕಿನವರ ಆದೇಶದಂತೆ ಆನ್ಲೈನ್ ಬ್ಯಾಂಕಿಂಗ್ ಮಾಡಿ ಅವ್ಯವಹಾರ ನಿಯಂತ್ರಿಸಲು ಸಹಕರಿಸಲು ಸೂಚಿಸಲಾಗಿದ್ದು, ಈ ಕುರಿತು ಆಡಳಿತ ಮಂಡಳಿ ಸಭೆ ನಡೆಸಿ ಈ ಸಂಬಂಧ ರೈತರಿಗೆ ಮಾಹಿತಿ ನೀಡಲು ರೈತರ ಮನೆ ಬಾಗಿಲಿಗೆ ಹೋಗಿ ಸಾಲ ಮರುಪಾವತಿ ಮಾಡಲು ಮನವರಿಕೆ ಮಾಡಿಕೊಡಲಾಯಿತು. ನಮ್ಮ ಮನವಿಗೆ ಸ್ಪಂದಿಸಿದ ರೈತರು ಮಾರ್ಚ್ 31ರೊಳಗೆ ಹಣ ಪಾವತಿಸಿದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಪ್ರಸಾದ್ ಹೇಳಿದರು. ರೈತರ ಪರಿಸ್ಥಿತಿ ಈ ಹಿಂದೆ ತುಂಬ ದಯನೀಯವಾಗಿತ್ತು. ಆದರೆ ಈಗ ರೈತರ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿದೆ. ಇದಕ್ಕೆ ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಿಂದೆ ಶಾಸಕರಾಗಿದ್ದ ವೇಳೆ ಎಚ್ಎನ್ ವ್ಯಾಲಿ ನೀರು ತಂದ ಪರಿಣಾಮ ರೈತರಿಗೆ ಅನುಕೂಲವಾಗಿದೆ. ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡಿದರೆ ಇನ್ನೂ ಅನುಕೂಲವಾಗಲಿದೆ. ಜೊತೆಗೆ ಎತ್ತಿನಹೊಳೆ ಸೇರಿದಂತೆ ಕೃಷ್ಣಾ ನದಿಯ ನೀರು ತರಲು ಸರ್ಕಾರ ಕ್ರಮ ವಹಿಸಬೇಕು. ಆ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಅವರು ಆಗ್ರಹಿಸಿದರು. ಅದರ ಬಗ್ಗೆ ನಾವು ಯಾರು ಟೆಕ್ನಿಕಲ್ ಯಾರೂ ಇಲ್ಲ. ನಾವು ಬರೀ ರೈತರ ಪರವಾಗಿ ಮಾಡಿರೋರು. ಟೆಕ್ನಿಕಲ್ ಕೊಟ್ಟಿರೋರು PWD ಅವರು ಸರ್ಟಿಫೈಡ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬೇಕಾದರೆ ಅವರು ಕೇಳಿಕೊಂಡು ನಾವು ಇದು ಮಾಡ್ಬರ್ತೀವಿ ಹೊರತು ನಾವು ಡೈರೆಕ್ಟಾಗಿ ನಾವು ಹೇಳಕ್ಕೆ ಬರೋದಿಲ್ಲ ಆ ವಿಷಯ. ಬಿಲ್ಡಿಂಗ್ ಸರಿ ಇದೆ, ಈ ಬಿಲ್ಡಿಂಗ್ ಸರಿ ಇದೆ ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಟೆಕ್ನಿಕಲ್ ಅವರು ಜವಾಬ್ದಾರ. ನಾವು ಯಾರು ಎಲ್ಲರೂ ಆರೋಪ ಮಾಡ್ತಾರೆ, ಬಟ್ ಅದು ಟೆಕ್ನಿಕಲ್ ಮಾಡೋರು ಯಾರು? PWD ಅವರು ಸರ್ಟಿಫೈಡ್ ಮಾಡಿ ಕೊಟ್ಟಿದ್ದಾರೆ. ನಮ್ಮದೇನಿದೆ ಬಿಲ್ ಕೊಡೋದು ಅಧಿಕಾರಿಗಳ ಜವಾಬ್ದಾರಿ, ನಮ್ಮದೇನು ಬರೋದಿಲ್ಲ. ಬೇರೆ ಏನೇನಿದೆ ಸರ್? 5-6 ಸಲ ನಾವು ಕೇಂದ್ರ ಬ್ಯಾಂಕಿಗೆ ಮನವಿ ಮಾಡ್ಕೊಂಡ್ವಿ, ಪತ್ರದ ಮೂಲಕ ತಿಳಿಸಿದ್ವಿ. ಆದರೂ ಸಹ ಷಡಕ್ಷರಿ ಅಂತ ಪ್ರೆಸಿಡೆಂಟ್ ಒಬ್ಬರಿದ್ದರು, ಅವರು ಶಾಸಕರಾಗಿದ್ದರು. ನಾವು ಪರ್ಸ್ನಲ್ಲಾಗಿ ಭೇಟಿ ಆದಾಗ ನಾವು ಕೊಡ್ತೀವಿ ಅನುದಾನ, ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಆದರೆ ಇಮಿಡಿಯೇಟಾಗಿ ಎಲೆಕ್ಷನ್ ಅನೌನ್ಸ್ ಆಯಿತು, ಸ್ಟೇಟ್ ಬ್ಯಾಂಕ್ ಡೈರೆಕ್ಟರ್ಸ್ದು. ಆವಾಗ ಅನೌನ್ಸ್ ಆದಾಗ ಅವರು ಇಮಿಡಿಯೇಟಾಗಿ ಅಡ್ಮಿನಿಸ್ಟ್ರೇಟರ್ ಹಾಕಕ್ಕೆ ಬಂತು. ಆವಾಗ ಅಡ್ಮಿನಿಸ್ಟ್ರೇಟರಾಗಿ ಆದಿತ್ಯ ವಿಶ್ವಾಸ್ ಅಂತ ಒಬ್ಬ IAS ಆಫೀಸರ್ನ ಹಾಕಿದ್ರು. ಅವರು 9 ಕಡೆ 10 ಕಡೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಅವರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟ್ಗೆ ಸುಮಾರು ಸಲ ಕೇಳಿದ್ವಿ, ಅಪಾಯಿಂಟ್ಮೆಂಟು ಸಹ ಸಿಗಲಿಲ್ಲ. ಆಮೇಲೆ ನಮ್ಮ ಕ್ಯಾಪ್ಟನ್ ರಾಜೇಂದ್ರ ಅಂತ ಅವರೊಬ್ಬರು ಸ್ಪೆಷಲ್ ಆಫೀಸರ್ ಆಗಿ ಸರ್ಕಾರ ನೇಮಕ ಮಾಡಿದ್ಮೇಲೆ ಅವರು ಇಮಿಡಿಯೇಟು ವ್ಯವಸ್ಥಾಪಕರ ಮೀಟಿಂಗನ್ನು ಕರೆದ್ರು. ಈ ಮಾರ್ಚ್ ಎಂಡಿಂಗ್ ಪಾವತಿ ಬಗ್ಗೆ ಅವರು ಡಿಸ್ಕಸ್ ಮಾಡಿದಾಗ, ಇಲ್ಲ ರೀ, ನಿಮ್ಮ ಬ್ಯಾಂಕ್ ತುಂಬ ಅತ್ಯುತ್ತಮವಾಗಿ ನಡೀತಾ ಇದೆ, ಇದೇ ರೀತಿ ನೀವು ನಡ್ಸ್ಕೊಂಡು ಹೋಗ್ರಿ, ಮಾರ್ಚ್ ಎಂಡಿಗೆ ನೀವು ಆದಷ್ಟು ರಿಕವರಿ ಮಾಡಿಕೊಡ್ರಿ, ನಿಮಗೆ ಅತಿ ಹೆಚ್ಚಿನ ಅನುದಾನ ನಾನು ಕೊಡೋ ಜವಾಬ್ದಾರಿ ನಾನು
ಕೊಡ್ತೀನಿ ಅಂತ ಅವ್ರು ಹೇಳಿದರು. ಅದರಿಂದ ಅವ್ರ ಹತ್ರ ನಾನು ಮೊಬೈಲ್ ನಂಬರ್ ಇಮಿಡಿಯೇಟಾಗಿ ತಗೊಂಡು ವ್ಯವಸ್ಥಾಪಕರಿಂದ ನಾನು ಅವರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿದೆ. ಸರ್, ಈ ಥರ ನಮ್ಮ ಪರಿಸ್ಥಿತಿ ಹಿಂಗಿದೆ, 56 ರೆಕಾರ್ಡು ಪೆಂಡಿಂಗ್ ಇದೆ, ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಅವರು ಇಲ್ಲ, ನಾವು ಮಾರ್ಚ್ ನೀವು ಎಲ್ಲ ಹಣ ಪೂರೈಸ್ರಿ, ನಿಮಗೆ ನಾನು ಅತಿ ಹೆಚ್ಚಿನ ಅನುದಾನ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಪ್ಟನ್ ರಾಜೇಂದ್ರ ಅವರು ಸ್ಪೆಷಲ್ ಆಫೀಸರು, ಅವ್ರಿಗೆ ತುಂಬ ಪ್ರಸ್ತುತ ಬ್ಯಾಂಕಿನ ವಿಶೇಷ ಅಧಿಕಾರಿಯಾಗಿರುವ ಕ್ಯಾಪ್ಟನ್ ರಾಜೇಂದ್ರ ಅವರು ಬ್ಯಾಂಕಿಗೆ ಹೆಚ್ಚು ಅನುದಾನ ನೀಡುವ ಭರವಸೆ ನೀಡಿದ್ದು ಅವರಿಗೆ ಧನ್ಯವಾದ ಹೇಳುವುದಾಗಿ ತಿಳಿಸಿದ ಪ್ರಸಾದ್, ಪ್ರಸ್ತುತ ಪಾರದರ್ಶಕವಾಗಿ ಬ್ಯಾಂಕ್ ನಡೆಯುತ್ತಿದೆ. 13 ಲಕ್ಷ ಲಾಭದಲ್ಲಿ ಬ್ಯಾಂಕ್ ಇದೆ. ರೈತರಿಗೆ ಬೋನಸ್ ನೀಡಲು ನಿರ್ಧರಿಸಲಾಗುವುದು. ಹೆಚ್ಚು ಲಾಭ ಬಂದರೆ ರೈತರಿಗೆ ನೀಡಲಾಗುವುದು. ಈ ಬಾರಿಯ ಸಾಮಾನ್ಯ ಸಭೆಯಲ್ಲಿ ರೈತ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗುವುದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬ್ಯಾಂಕ್ ನಡೆಸುವುದಾಗಿ ಅವರು ಭರವಸೆ ನೀಡಿದರು. ಕೆರೆಯ ನೀರಿನಲ್ಲಿ ಮುಳುಗುತ್ತಿರುವ ತನ್ನ ಮಕ್ಕಳನ್ನು ರಕ್ಷಿಸಲು ಹೋದ ತಾಯಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಕರಳು ಹಿಂಡುವ ಘಟನೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸಮೀಪ ನಡೆದಿದೆ. ಅದೃಷ್ಟವಶಾತ್ ಮಕ್ಕಳನ್ನು ರಕ್ಷಿಸಲಾಗಿದ್ದು ತಾಯಿ ನೀರು ಪಾಲಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೆರೆಯ ನೀರಿನಲ್ಲಿ ಮುಳುಗುತ್ತಿರುವ ತನ್ನ ಮಕ್ಕಳನ್ನು ರಕ್ಷಿಸಲು ಹೋದ ತಾಯಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಕರುಳು ಹಿಂಡುವ ಘಟನೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸಮೀಪ ನಡೆದಿದೆ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುರುಗಮಲ್ಲದ ಕೆರೆಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನ ಬನಶಂಕರಿ ನಿವಾಸಿಗಳು ಎನ್ನಲಾದ ಮೃತ ಮಹಿಳೆಯ ಕುಟುಂಬದವರು ಮುರುಗಮಲ್ಲದ ಅಮ್ಮ ಜಾನ್ ಮತ್ತು ಭಾವ ಜಾನ್ ದರ್ಗಾ ದರ್ಶನಕ್ಕೆಂದು ಬಂದಿದ್ದರು ಎನ್ನಲಾಗಿದೆ. ಅಲ್ಲಿನ ಕೆರೆಯ ಬಳಿ ಸ್ನಾನ ಮತ್ತು ಬಟ್ಟೆಗಳನ್ನು ಒಗೆಯಲು ತೆರಳಿದ್ದು ಈ ವೇಳೆ ಮಕ್ಕಳು ಆಟವಾಡುತ್ತಾ ಕೆರೆಯ ನೀರಿಗೆ ಇಳಿದಿದ್ದಾರೆ. ನೀರಿನ ಆಳ ಅರಿಯದ ಮಕ್ಕಳು ಮುಳುಗುತ್ತಿರುವುದನ್ನು ಕಂಡ ತಾಯಿ 24 ವರ್ಷದ ತಬಸುಮ್ ಖಾನಂ ಎಂಬುವರು ಗಾಬರಿಯಿಂದ ಮಕ್ಕಳನ್ನು ರಕ್ಷಿಸಲು ಕೆರೆಗೆ ಇಳಿದಿದ್ದಾರೆ. ಅದೇ ಸಮಯಕ್ಕೆ ಮಕ್ಕಳ ತಂದೆ ಅತ್ತಾವುಲ್ಲಾ ಖಾನ್ ಮತ್ತು ಆತನ ಅಳಿಯ ಸೈಯದ್ ಆಲಿ ಸ್ಥಳದಲ್ಲೇ ಇದ್ದು ಅವರು ನೀರಿಗೆ ಇಳಿದಿದ್ದಾರೆ. ಮಕ್ಕಳನ್ನು ರಕ್ಷಣೆ ಮಾಡಿ ದಡಕ್ಕೆ ತರುವಲ್ಲಿ ಅತ್ತಾವುಲ್ಲಾ ಖಾನ್ ಮತ್ತು ಸೈಯದ್ ಆಲಿ ಯಶಸ್ವಿಯಾಗಿದ್ದು ತಾಯಿ ತಬಸುಮ್ ಖಾನಂ ಈಜು ಬಾರದ ಕಾರಣ ಕೆರೆಯ ನೀರಿನಲ್ಲಿ ಮುಳುಗಿದ್ದಾಳೆ. ಅವಳ ರಕ್ಷಣೆಗೆ ಮುಂದಾದರೂ ಪ್ರಯೋಜನ ಇಲ್ಲವಾಗಿದೆ. ಘಟನೆ ವಿಚಾರ ತಿಳಿದು ಸ್ಥಳೀಯರು ಮತ್ತು ಪ್ರವಾಸಿಗರು ಕೂಡಲೇ ಧಾವಿಸಿ ರಕ್ಷಣೆಗೆ ಮುಂದಾಗಿದ್ದಾರೆ. ಆದರೆ ಆಕೆಯನ್ನು ರಕ್ಷಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಕೊನೆಗೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಕೆರೆಯಿಂದ ಮಹಿಳೆಯ ಮೃತದೇಹ ಹೊರತೆಗೆಯುವಷ್ಟರಲ್ಲಿ ಆಕೆ ಮೃತಪಟ್ಟಿದ್ದಾರೆ. ಶವವನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ ನಂತರ ಮೃತಳ ತಾಯಿ ರಿಜ್ವಾನ್ ಖಾನಂ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಕೆಂಚರ್ಲಹಳ್ಳಿ ಠಾಣಾ ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ನಡೆಸಿ ವಾಸುದಾರರಿಗೆ ಒಪ್ಪಿಸಿದ್ದಾರೆ. ಮಕ್ಕಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದಾದರೂ 2 ತಿಂಗಳ ಗರ್ಭಿಣಿಯಾಗಿದ್ದ ತಬಸಾ ಖಾನಂ ರಕ್ಷಣೆ ಮಾಡಲು ಆಗದ ಬಗ್ಗೆ ತಂದೆಯ ಗೋಳು ಮುಗಿಲು ಮುಟ್ಟಿತ್ತು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಆದಿಮ ಸಾಂಸ್ಕೃತಿಕ ಕೇಂದ್ರದ ಆದಿಮ ಮಕ್ಕಳ ಮೇಳ 2026ರ ಸಮಾರೋಪ ಸಮಾರಂಭವನ್ನು ಮೇ 1ರಂದು ಸಂಜೆ 6ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಕಲಾಸಕ್ತರು ಆಗಮಿಸಿ ಯಶಸ್ವಿಗೊಳಿಸುವಂತೆ ಮಕ್ಕಳ ಶಿಬಿರದ ನಿರ್ದೇಶಕ ಡಿಆರ್ ರಾಜಪ್ಪ ಮನವಿ ಮಾಡಿದರು. ಕಷ್ಟಗಳ ವಿಧಿ ಮಳೆ ಸುರಿಯೇ ಕೋಲಾರ ನಗರದ ಅಂತರಗಂಗೆ ಬೆಟ್ಟದ ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಕ್ಕಳ ಶಿಬಿರದ ನಿರ್ದೇಶಕ ಡಿಆರ್ ರಾಜಪ್ಪ, ಈ ಮೇಳ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿಯಂದು ಪ್ರಾರಂಭವಾಗಿ ಮೇ 1 ಬುದ್ಧ ಪೂರ್ಣಿಮೆಯಂದು ಸಮಾರೋಪಗೊಳ್ಳಲಿದೆ ಎಂದರು. ಈ ಚುಕ್ಕಿ ಮೇಳದಲ್ಲಿ ತಮಟೆ, ನಗಾರಿ, ಡೊಳ್ಳು, ಕಂಸಾಳೆ, ಚಕ್ಕೆ ಕೋಲಾಟ, ಜಡೆ ಕೋಲಾಟ ಸೇರಿದಂತೆ ಸ್ಥಳೀಯ ಕಲಾ ಪ್ರಕಾರಗಳ ತರಬೇತಿ ನೀಡಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಸಂಪನ್ಮೂಲ ವ್ಯಕ್ತಿಗಳು ವಿವಿಧ ಚಟುವಟಿಕೆಗಳೊಂದಿಗೆ ಭಾಗವಹಿಸಿ ಮಕ್ಕಳ ಪ್ರತಿಭೆಯನ್ನು ಮಕ್ಕಳ ಸೃಜನಶೀಲ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡಿರುತ್ತಾರೆ ಎಂದು ಮಾಹಿತಿ ನೀಡಿದರು.
ನಿಸರ್ಗ ಸಹಜ ಜೀವನ ಕ್ಷಣಿಕ ವಿವೇಕ ಇಲ್ಲದಾಗಿ ಕಂಡು ಕೇಳರಿಯದ ರೋಗ ರುಜಿನಗಳು, ನೈಸರ್ಗಿಕ ವಿಕೋಪ, ಋತುಮಾನದ ಬದಲಾವಣೆಗಳು ನೂರಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ನಾವು ಸೇವಿಸುವ ಗಾಳಿ, ನೀರು, ಆಹಾರ ಬೆಳೆಯುವ ಭೂತಾಯಿ ವಿಷಮಯವಾಗಿದ್ದು, ಗಾಬರಿ ಹುಟ್ಟಿಸುವ ಸಾವು ನೋವಿನ ಅಂಕಿ ಅಂಶಗಳ ಬಗ್ಗೆ ಒಂದರೆ ಕ್ಷಣವೂ ಯೋಚಿಸದಂತಾಗಿದ್ದೇವೆ. ಮುಂದಿನ ಪೀಳಿಗೆಗೆ ನಾವು ನೀಡುವ ಬಳುವಳಿಯಾದರೂ ಏನು? ಮತ್ತೆ ಮೊಳೆಯಲಿ ಮಾನವೀಯತೆ ಘೋಷವಾಕ್ಯದಡಿ ಈ ಮೇಳದಲ್ಲಿ ಅರಿಯುವ ಒಂದು ಸಣ್ಣ ಪ್ರಯತ್ನ ಮಾಡಲಾಗಿದೆ ಎಂದರು. ಆಲೋಚನೆಗಳನ್ನು ಹುಟ್ಟಾಕುವಂಥ ಹಾಗೂ ಅವರೊಳಗಡೆ ಅಡಗಿರಬಹುದಾದಂಥ ಪ್ರತಿಭೆಗಳನ್ನು ಹೊರತರುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ಈ ಶಿಬಿರಗಳನ್ನು ಸಂಘಟನೆ ಮಾಡ್ತಾಯಿದ್ವಿ. ಈ ವರ್ಷದ ಈ ಶಿಬಿರದ ಆಶಯ ಮತ್ತೆ ಮಳೆಯಲ್ಲಿ ಮಾನವೀಯತೆ. ಇಡೀ ಜಗತ್ತು ಯುದ್ಧ, ಅಶಾಂತಿ, ಅಧಿಕಾರದ ದಾಹ, ದಬ್ಬಾಳಿಕೆ ಈ ಥರದ ಬಹುದೊಡ್ಡ ಆತಂಕಗಳಿಂದ ತಳಮಳಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಮಾನವ ಕುಲಕ್ಕೆ, ಇಡೀ ಜಗತ್ತಿಗೆ ಒಳತನ್ನು ಬಯಸುವಂಥ ಆ ರೀತಿಯಾದಂಥ ಮನೋಭಾವನೆಯನ್ನು ಬೆಳೆಸುವಂಥ ರೀತಿಯೊಳಗಡೆ ಈ ಶಿಬಿರವನ್ನು ಸಂಘಟಿಸಬೇಕಂತ ಆದಿಮ ಯೋಚನೆ ಮಾಡಿ ಮತ್ತೆ ಮಳೆಯಲ್ಲಿ ಮಾನವೀಯತೆ ಅನ್ನುವಂಥ ಘೋಷವಾಕ್ಯದೊಂದಿಗೆ 2026ರ ಆದಿಮ ಮಕ್ಕಳ ದಿನವನ್ನು 14ನೇ ತಾರೀಕು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಆರಂಭ ಮಾಡಿದೆ. ಆದಿಮ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷ ಎನ್ ಮುನಿಸ್ವಾಮಿ ಮಾತನಾಡಿ, ನೂರಾರು ಮಕ್ಕಳ ಪಾದಸ್ಪರ್ಶದಿಂದ ಆದಿಮ ಅಂಗಳ ಮಕ್ಕಳ ಕನಸಿನ ಲೋಕವೇ ಆಗಿದೆ. ಮಕ್ಕಳೊಂದಿಗಿನ ನಮ್ಮ ಇದುವರೆಗಿನ ವಿವಿಧ ಪ್ರಯೋಗಗಳಿಂದಾಗಿ ನಮಗರಿವಾಗಿರುವುದು ಮಗುವಿನ ಸಂವೇದನೆಗಳು ವಿಸ್ತಾರಗೊಳ್ಳುವಂತೆ ಅವರ ಕಣ್ಣು, ಕಿವಿಗೆ ನಾಟಕ, ನೃತ್ಯ, ಕತೆ, ಹಾಡು ಮುಂತಾದವು ಎಂದೂ ಬತ್ತದ ಜೀವಸೆಲೆಗಳಿಂದ ಜೀವಂತಗೊಳಿಸಿ ಆ ಮೂಲಕವೇ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿದೆ ಎಂಬುದು ಅರಿವಾಗಿದೆ ಎಂದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮನೆಯ ಶೌಚಾಲಯದ ಕಬ್ಬಿಣ ಬಾಗಿಲಿಗೆ ವಿದ್ಯುತ್ ಹರಿದ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟಿರುವ ಘಟನೆ ಚಿಂತಾಮಣಿ ತಾಲೂಕಿನ ಗುಂಡ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆಕಸ್ಮಿಕ ಘಟನೆಯಿಂದ ಮಹಿಳೆಯೊಬ್ಬರು ಜೀವ ಕಳೆದುಕೊಂಡಿರುವುದು ವಿಪರ್ಯಾಸವೇ ಸರಿ. ಈ ಕುರಿತು ಒಂದು ವರದಿಯಲ್ಲಿದೆ ನೋಡಿ. ಮನೆಯ ಶೌಚಾಲಯದ ಕಬ್ಬಿಣದ ಬಾಗಿಲಿಗೆ ಆಕಸ್ಮಿಕವಾಗಿ ವಿದ್ಯುತ್ ಹರಿದ ಪರಿಣಾಮ ಬಾಗಿಲು ತೆರೆಯಲು ಹೋದ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಡ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ಮಹಿಳೆಯನ್ನು ಚಿಂತಾಮಣಿ ತಾಲೂಕಿನ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಡ್ಲಹಳ್ಳಿ ಗ್ರಾಮದ 43 ವರ್ಷದ ರತ್ನಮ್ಮ ಎಂದು ಗುರುತಿಸಲಾಗಿದೆ. ಮಧ್ಯಾಹ್ನ ಮಳೆಯ ಮುನ್ಸೂಚನೆ ಜೊತೆಗೆ ಜೋರಾದ ಗಾಳಿ ಬೀಸಿದಾಗ ಶೌಚಾಲಯದ ಮೇಲಿಂದ ಮನೆಗೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ಗಾಳಿಗೆ ತುಂಡಾಗಿ ಶೌಚಾಲಯದ ಮೇಲೆ ಬಿದ್ದಿದೆ. ಶೌಚಾಲಯದ ಮೇಲೆ ಅಳವಡಿಸಿರುವ ತಗಡಿನ ಶೀಟ್ಗಳ ಮೇಲೆ ವಿದ್ಯುತ್ ತಂತಿ ಬಿದ್ದು ಶೌಚಾಲಯಕ್ಕೆ ಅಳವಡಿಸಿದ್ದ ಕಬ್ಬಿಣದ ಬಾಗಿಲಿಗೂ ವಿದ್ಯುತ್ ಪ್ರವಹಿಸಿದೆ. ವಿದ್ಯುತ್ ತಂತಿ ಬಿದ್ದಿರುವುದನ್ನು ಗಮನಿಸದ ಮಹಿಳೆ ಶೌಚಾಲಯಕ್ಕೆ ಹೋಗಲು ಬಾಗಿಲು ಮುಟ್ಟಿದ ತಕ್ಷಣ ತೀವ್ರ ವಿದ್ಯುತ್ ಆಘಾತ ಉಂಟಾಗಿ ಕಿರ್ಚಿಕೊಂಡು ಅಲ್ಲಿಯೇ ಕುಸಿದು ಬಿದ್ದಿದ್ದಾರೆ.
ಕಿರುಚಾಟದ ಶಬ್ದ ಕೇಳಿದ ಮನೆಯಲ್ಲಿದ್ದ ಗಂಡ ಶ್ರೀನಿವಾಸ್ ಕೂಡಲೇ ಶೌಚಾಲಯ ಬಳಿ ಬಂದಿದ್ದು ವಿದ್ಯುತ್ ತಂತಿ ಬಿದ್ದಿರುವುದನ್ನು ಕಂಡು ಕೂಡಲೇ ಕೋಲಿನಿಂದ ವಿದ್ಯುತ್ ತಂತಿಯನ್ನು ಪಕ್ಕಕ್ಕೆ ಎತ್ತಿ ಹಾಕಿ ಪ್ರಜ್ಞೆ ತಪ್ಪಿದ್ದ ಪತ್ನಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಪರೀಕ್ಷಿಸಿದ ವೈದ್ಯರು ಅವರು ಈಗಾಗಲೇ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಗಂಡ ನೀಡಿದ ದೂರಿನ ಮೇಲೆ ಕೆಂಚಹಳ್ಳಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತಳ ಶವದ ಮರಣೋತ್ತರ ಪರೀಕ್ಷೆಯನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಸಿದ ನಂತರ ವಾರಸುದಾರರಿಗೆ ಒಪ್ಪಿಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಶಾಲೆಗಳ ಬಲವರ್ಧನೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸುವ ಕೆಲಸವಾಗಬೇಕು. ಇದು ಗುಣಮಟ್ಟದ ಶಿಕ್ಷಣ, ಕನ್ನಡ, ಉರ್ದು ಮಾಧ್ಯಮ ಉಳಿಸಿ ಎಂದು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಸೈಯದ್ ಜಹಾಂಗೀರ್ ಒತ್ತಾಯಿಸಿದರು. ಕೋಲಾರ ನಗರದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ಜಿಲ್ಲಾ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯಿಂದ ನಡೆದ ಎಸ್ಡಿಎಂಸಿ 25ನೇ ವಾರ್ಷಿಕೋತ್ಸವದಲ್ಲಿ ಅತ್ಯುತ್ತಮ ಎಸ್ಡಿಎಂಸಿ ಸದಸ್ಯರನ್ನು ಸನ್ಮಾನಿಸಿ ಮಾತನಾಡಿದ ಸೈಯದ್ ಜಹಾಂಗೀರ್, ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸುವುದು, ಶಿಕ್ಷಕರ ಕೊರತೆ ನೀಗಿಸುವುದು ಮತ್ತು ಶಾಲೆಗಳನ್ನು ಮುಚ್ಚದಂತೆ ತಡೆಯುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಪೋಷಕರು ಸಹ ಖಾಸಗಿ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡದೆ ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಪಾಠ ಪ್ರವಚನ ನಡೆಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಪೋಷಕರು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಆಂದೋಲನಕ್ಕೆ ಸಾಥ್ ನೀಡಬೇಕು ಎಂದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯ ಶಕ್ತಿ ದೇವತೆ ಶ್ರೀ ಜಾಲಾರಿ ಸಫಲಮ್ಮ 28ನೇ ವರ್ಷದ ಕರಗ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು. 3 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವಕ್ಕೆ ತಾಲೂಕಿನಾದ್ಯಂತ ಸಾವಿರಾರು ಭಕ್ತರು ಹರಿದು ಬಂದಿದ್ದರು. ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯ ಶಕ್ತಿ ದೇವತೆ ಶ್ರೀ ಜಾಲಾರಿ ಸಫಲಮ್ಮ 28ನೇ ವರ್ಷದ ಕರಗ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು. 3 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವಕ್ಕೆ ತಾಲೂಕಿನಾದ್ಯಂತ ಸಾವಿರಾರು ಭಕ್ತರು ಹರಿದು ಬಂದಿದ್ದರು. ಆಂಧ್ರಪ್ರದೇಶದ ರಾಮ್ಕುಪ್ಪಂನ ಕರಗದ ಬಾಲಾಜಿ ಹೂವಿನ ಕರಗ ಹೊತ್ತು ಪಟ್ಟಣದ 11 ವಾರ್ಡ್ಗಳು ಸೇರಿದಂತೆ ಹಳೆ ಗುಡಿಬಂಡೆ ಹಾಗೂ ನಿಚ್ಚನಬಂಡಹಳ್ಳಿ ಗ್ರಾಮಗಳಲ್ಲಿ ಸಂಚರಿಸಿದರು. ಇಡೀ ರಾತ್ರಿ ಸತತವಾಗಿ ನಗುಮುಗದಿಂದಲೇ ಅವರು ಪ್ರದರ್ಶಿಸಿದ ನಾಗಿನಿ ನೃತ್ಯ, ಮಂಡಿಯೂರಿ ಮಾಡಿದ ಸಾಹಸಮಯ ಭಂಗಿಗಳು ಹಾಗೂ ವಾದ್ಯಗೋಷ್ಠಿಗೆ ತಕ್ಕಂತೆ ನೀಡಿದ ನರ್ತನ ಭಕ್ತರ ಮನಗೆದ್ದಿತು. ಮಂಗಳವಾರ ರಾತ್ರಿ ಹಸಿಕರಗ ಹಾಗೂ ಮಧ್ಯಾಹ್ನ ತಂಬಿಟ್ಟು ದೀಪೋತ್ಸವದೊಂದಿಗೆ ಚಾಲನೆ ಸಿಕ್ಕಿತು. ಬುಧವಾರ ರಾತ್ರಿ ನಡೆದ ಹೂವಿನ ಕರಗಕ್ಕೆ ದೇವಾಲಯದ ಧರ್ಮದರ್ಶಿ ಶ್ರೀನಿವಾಸ ಸ್ವಾಮಿ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನಡೆದವು. ಉತ್ಸವಕ್ಕೆ ಮೆರುಗು ನೀಡುವಂತೆ ಗಾರುಡು ಗೊಂಬೆ, ಕೀಲುಕುದುರೆ, ಯಕ್ಷಗಾನ ನೃತ್ಯ ಹಾಗೂ ವಿವಿಧ ವಾದ್ಯಗೋಷ್ಠಿಗಳು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಜನರನ್ನು ರಂಜಿಸಿದವು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆ ದೊಡ್ಡಬಳ್ಳಾಪುರದಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬವನ್ನು ಆಯೋಜಿಸುತ್ತಿದೆ. ಮೇ 8ರಂದು ನಡೆಯುವ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸುತ್ತಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಿರುವ ಕಾರಣಕ್ಕೆ ತಾಲೂಕಿನಲ್ಲಿ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿದೆ. ಮುನೇಗೌಡ ಮತ್ತು ಉಸ್ಕೂರ್ ಆನಂದ್ ಬೆಂಬಲಿಗರು ಕಾರ್ಯಕ್ರಮ ಬಹಿಷ್ಕಾರದ ಎಚ್ಚರಿಕೆ ರವಾನಿಸಿದ್ದಾರೆ. ದೊಡ್ಡಬಳ್ಳಾಪುರ ಜೆಡಿಎಸ್ ಕಾರ್ಯಕರ್ತರಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ನಿಖಿಲ್ ಕುಮಾರಸ್ವಾಮಿ ದೊಡ್ಡಬಳ್ಳಾಪುರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ಸಾಸಲು ಹೋಬಳಿಯ ಹೊಸಹಳ್ಳಿಯಲ್ಲಿ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದ್ದರು. ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾಧ್ಯಕ್ಷ ಮಂಜುನಾಥ್ ತಾಲೂಕು ಅಧ್ಯಕ್ಷ ಹರೀಶ್ ಗೌಡರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಹಿಂದಿನ ಜಿಲ್ಲಾಧ್ಯಕ್ಷ ಮುನೇಗೌಡರನ್ನು ಏಕಾಏಕಿ ಕೆಳಗೆ ಇಳಿಸಿದ್ದು ಕಾರ್ಯಕರ್ತರ ಅಭಿಪ್ರಾಯ ಕೇಳದೆ ಹರೀಶ್ ಗೌಡರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿರುವುದು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಕ್ಷದ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ ಪಕ್ಷದಲ್ಲಿನ ಸ್ಥಾನಗಳನ್ನು ನೀಡಲಾಗಿದೆ. ಕೋ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ತಾಲೂಕಿನ ವಾಸ್ತವ ಸ್ಥಿತಿ ತಿಳಿಯದೆ ಪಕ್ಷ ವಿರೋಧಿಗಳೊಂದಿಗೆ ಶಾಮೀಲಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಕಾರ್ಯಕರ್ತರನ್ನು ಕರೆದು ಸಭೆ ನಡೆಸಿ ಸಮಸ್ಯೆಗಳನ್ನು ಈಡೇರಿಸದಿದ್ದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ನಿಷ್ಠಾವಂತರ ಕಾರ್ಯಕರ್ತರು ಬೆಂಬಲಿಗರು ಕಾರ್ಯಕ್ರಮದಿಂದ ದೂರ ಸರಿಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅವರಿಗೆ ನಾನು ಹೋಗಿ ಹೇಳಿದ್ದೀನಿ, ಬೆಂಗಳೂರು ಆಫೀಸ್ಗೆ ಹೋಗಿ ಕೋರ್ ಕಮಿಟಿ ಅವರಿಗೆ ಕೃಷ್ಣಾರೆಡ್ಡಿ ಅವರಿಗೆ, ನೋಡ್ರಿ JDS ಅಂದ್ರೆ ಒಕ್ಕಲಿಗರು ಅಂತ ಒಂದು ಪದ ಇದೆ, ಬೇಡ ಒಕ್ಕಲಿಗರೆಲ್ಲ ನಾವು JDS ನಾಗೆ ಇರ್ತೀವಿ, ಒಬ್ಬ ಮೈನರ್ ಕಮಿಟಿ ಕೊಡ್ರಿ, ಇಲ್ಲ ಸಾಸ್ ಒಬ್ಳಿಗೆ ಯಾರಿಗಾನ ಕೊಡ್ರಿ, ಇಲ್ಲ ಕಸ್ಬಾ ಒಬ್ಳಿಗೆ ಕೊಡ್ರಿ, ಯಾವುದೇ ಕಾರಣಕ್ಕೂ ಒಕ್ಕಲಿಗರಿಗೆ ಕೊಡಬೇಡ್ರಿ. ಅವ್ರು ಅವಾಗ ಕ್ವಶನ್ ಹಾಕೋದು, ದುಡ್ಡು ಯಾರು ಖರ್ಚು ಮಾಡ್ತಾರೆ ಅಂತ. ದುಡ್ಡು ಎಲ್ಲಾರ ಹತ್ರ ಚಂದ ಎತ್ತೀವಿ, ಚಂದ ಎತ್ತಕ್ಕಾಗಿಲ್ಲ ಅಂದ್ರೆ ಪುಷ್ಪುರಾನಂದ ಗಟ್ಟಿಗೆ ಅವನೇ JDS ಪಕ್ಷಕ್ಕೆ ದುಡ್ಡು ಹಾಕ್ತೀನಿ. ಈ ಮಾತು ನಾನು ಹೇಳಿದ್ದೀನಿ. ಆ ಮಾತು ಅವ್ರು ಲೆಕ್ಸದೆ ಕುಮಾರಣ್ಣ ಇವಾಗ ನಿಖಿಲಣ್ಣ ಬರ್ತಾರೆ, ಅವ್ರಿಗೆ ಫಂಕ್ಷನ್ಗೆ ಯಾರು ದುಡ್ಡು ಖರ್ಚು ಮಾಡಲ್ಲ ಅಂತ ಹೇಳಿ ಹರೀಶ್ ಗೌಡನ್ ಕೊಟ್ಟವ್ರಂತೆ. ಅದ್ ನನಗೆ ಗೊತ್ತಿಲ್ಲ, ಆದ್ರೆ ಎಲ್ಲಾರು ಹೇಳೋದು ಅದೇ ದುಡ್ಡು ಖರ್ಚು ಮಾಡೋದಕ್ಕೆ ಬೆಲೆ ಕೊಟ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನ್ ಮಾಡ್ತೀರಾ ನೀವು? ಇವಾಗ ನಮ್ಮ ಹತ್ರ ದುಡ್ಡಿದೆ, ನಾವು ಖರ್ಚು ಮಾಡ್ತೀವಪ್ಪ, ನಮಗೆ ಬೇಕಾಗಿಲ್ಲ, ಬೇರೆಯವ್ರಿಗೆ ಕೊಡ್ರಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಕೇಳಿದೀನಿ. ಅದನ್ನ ಕೃಷ್ಣಾರೆಡ್ಡಿ ಅವರು ದೊಡ್ಡಬಳ್ಳಾಪುರದ ಒಂದು ಸಭೆ ಬಂದಾಗ ಇದೇ ನಮ್ ನರಸಿಂಹಗೌಡರು ಓಪನ್ ಆಗಿ ರಾಜೀನಾಮೆ ಕೊಟ್ರು. ನಾನು ಅವ್ರ ಮನವೊಲಿಸಿದೀನಿ, ನೀವು ಪಕ್ಷ ಬಿಟ್ಟು ಹೋಗ್ಬೇಡ್ರಿ, ಪಕ್ಷದಿಂದ ನಮ್ಮನ್ನೇ ಸಸ್ಪೆಂಡ್ ಮಾಡ್ಲಿ ಅವ್ರಿಗೆ ಏನ ಇದ್ರೆ, ನಾವೇನ ತಪ್ಪು ಮಾಡಿದ್ರೆ ಅಂತ ನಾನು ಅವ್ರಿಗೆ ಕೇಳಿದ್ದೀನಿ. ಅರ್ಥ ಆಯ್ತಾ? ಅವ್ರು ನಾನು ತಡೆ ಹಾಕಿದ್ದೀನಿ, ಇನ್ನೊಬ್ಬರನ್ನು ತಡೆ ಹಾಕಿದ್ದೀನಿ. ಆದ್ರಿಂದ JDS ಪಕ್ಷ ಇಲ್ಲಿ ಬೆಳಿಬೇಕು, ನಿಷ್ಠಾವಂತ ಕಾರ್ಯಕರ್ತನಾಗಿ ಬೆಳೆದಕ್ಕೆ ಏನ್ ಬೇಕೋ ಅದನ್ನ ನಾನ್ ಮಾಡ್ತೀನಿ. ಆದರೆ ವಿರೋಧ ಬಣದ ಜೊತೆ ಸೇರಿ ಜಿಲ್ಲಾಧ್ಯಕ್ಷರು ಮಾಡೋದಕ್ಕೆ ನನಗೆ ಸಮಾಧಾನ ಇಲ್ಲ. ಇದು ನಿಖಿಲ್ ಅಣ್ಣ ಯೋಚನೆ ಮಾಡಿ ಅವ್ರ ನಿರ್ಧಾರ ಅವ್ರ ಪ್ರಕಟಣೆ ಮಾಡ್ಲಿ. ನಾವ್ ಯಾವ್ದೇ ಕಾರಣಕ್ಕೂ ನಿಖಿಲ್ ಅಣ್ಣ ಬಂದ್ರೆ ನಾನಂತೂ ಹೋಗಲ್ಲ. ಕೋರ್ ಕಮಿಟಿ ಅಧ್ಯಕ್ಷರು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ರು, ಕಾರ್ಯಕರ್ತರ ಸಲಹೆಗಳನ್ನ ತಗೊಂಡಿದ್ರು. ಆ ಸಲಹೆ ಮೇಲೆ ಅಧ್ಯಕ್ಷರು ಮಾಡಿರ್ಬೋದು ಅಂತ ಸಲಹೆ ತಗೊಳಕ್ಕೆ ಅವತ್ತು ಯಾರನ್ನು ಏನ್ ಕರ್ತಿರಲ್ಲ. ಒಕ್ಕಲಿಗೆ ಚೌಟ್ರಲ್ಲಿ ಇದ್ದಿದ್ದೆ 150-200 ಜನ ಇದ್ರು. ಒಬ್ಬ ಕಾರ್ಯಕರ್ತನೇ ಎದ್ದು ಲೀಡರ್ಗಳು ಸರಿ ಇಲ್ಲ ಅಂತ ಹೋದಾಗ ಅವ್ರು ಅರ್ಥ ಮಾಡ್ಕೊಂಬಕ್ತಾನೆ. ಕೋರ್ ಕಮಿಟಿ ಅಧ್ಯಕ್ಷರು ತೆಗೆದು ಇಟ್ಬಿಟ್ಟು ಹೊರಟೋದ್ರಲ್ಲ, ಇವರೊಬ್ರು ಇನ್ನೊಬ್ರು. ಅವ್ರ ಪಾಪ JDS ಎಷ್ಟು ವರ್ಷದಿಂದ ನೋಡ್ತವ್ರೆ. JDS ದೊಡ್ಡಬಳ್ಳಾಪುರಿಗೆ MLA ಆಗ್ಬೇಕು ಅಂತ ಕಾದಿರೋ ಜನ ನಾವುಗಳು ನಾವೇನಾಗಬೇಕು? ಅವ್ರ ಕಷ್ಟ ಸುಖ ಆಗೋರು ಯಾರು? ಪೊಲೀಸ್ ಸ್ಟೇಷನ್ಗೆ ಹೋಗೋರು ಯಾರು? ಒಬ್ಬ ತಹಸೀಲ್ದಾರ್ ಆಫೀಸಿಗೆ ಸಪೋರ್ಟ್ ಮಾಡೋರು ಯಾರು? ಇವಾಗ ಈ ಹೆಣ್ಮಗುಳ್ದೆ ಒಂದ್ ಐತೆ, ನಾನ್ ಸಾಲ್ವ್ ಮಾಡ್ತಾ ಇದ್ದೀನಿ, ಮಾಡ್ತಾರ ಅವರು? ಯಾರಾಗ್ತಾರೆ? ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ? ಅದಕ್ಕೆ ಕಾರ್ಯಕರ್ತರ ಜೊತೆ ಸೇರ್ಕೊಂಡು ನಾನು ಪಕ್ಷ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೀನಿ. ನನ್ಗೆ ಯಾವುದೇ ಅಧಿಕಾರ ಆಸೆ ಇಲ್ಲ. ಆ ಉದ್ದೇಶಕ್ಕೆ ನಾನು ಇಲ್ಲಿ ಕರೆದಿರೋ ಸಭೆ. ಅದರಿಂದ ಕೃಷ್ಣಾರೆಡ್ಡಿ ಅವ್ರು ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ಈಗಲೂ ಕಾಲ ಮಿಂಚಿಲ್ಲ. ಎಲ್ಲಾರು ಕರೆದು ಹೋಬಳಿ ವೈಸ್ ಕರೀರಿ, ಕರೆದು ಡಿಸೈಡ್ ಮಾಡ್ರಿ. ಏನ್ ಹೋಬಳಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರು 100 ಜನ ಬರಲ್ವಾ? ಬರ್ತಾರೆ. ಕರೆದು ಡಿಸೈಡ್ ಮಾಡಿ, ನೀವು ಎಲ್ಲಾರ ಅಭಿಪ್ರಾಯ ಅಂತ ತಗೊಳ್ರಿ. ಜಿಲ್ಲಾಧ್ಯಕ್ಷ ಬಂದ್ಬಿಟ್ಟು ನೀವೇನು ಕೇಳ್ತಾ ಇಲ್ಲ ಅಂತ ನನ್ ಕ್ವಶನ್ ಹಾಕೋದು. ನಾನು ಯಾವ್ದು ನಿಮ್ಮನ್ನ ಅಭಿಪ್ರಾಯ ಕೇಳಲ್ಲ. ದೊಡ್ಡಬಳ್ಳಾಪುರದ JDS ಸಂಘಟನೆ ಆಗ್ಬೇಕು, ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡ್ರಿ ಅಂತ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ಆದ್ರೆ ಅವ್ರು ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ. ಏನ್ ಪಕ್ಷ ದ್ರೋಹ ಮಾಡಿದ್ದಾರೆ, ಮನೆಗೌಡರ ಎಲೆಕ್ಷನ್ ಆಗಿರ್ಬೋದು, ನನ್ನ ಬೊಮ್ಮುಲಿ ಎಲೆಕ್ಷನ್ ಆಗಿರ್ಬೋದು, ಅಂತವ್ರ ಜೊತೆ ಸೇರಿ ಪಕ್ಷನ ಹಾಳು ಮಾಡೋದಿಕ್ಕೆ ಬಂದು ಬೆಂಕಿ ಹತ್ಕೊಂಡು ಉರಿತಾರೆ. ಅವ್ರು ಬಂದು ತುಪ್ಪ ಸುರಿದವ್ರು, ಇನ್ನ ಸ್ವಲ್ಪ ಜೋರಾಗಿ ಹತ್ಕೊಂಡ್ಲಿ ಅಂತ. ಅದೇನು ಮನಸ್ನಾಗ ಇಟ್ಕೊಂಡವ್ರು ಗೊತ್ತಿಲ್ಲ. ಇಲ್ಲ ಏನಾದ್ರೂ ಯಾವ್ದಕ್ಕನ ಆಮೇಶಕ್ಕೆ ಬಲಿ ಆಗ್ಯವ್ರ, ಇಲ್ಲ ಅವ್ರ ಹತ್ರ ಏನೋ ವೀಕ್ನೆಸ್ ಅದು ಗೊತ್ತಿಲ್ಲ. ಇದು ಅಕ್ಷಮ್ಯ ಅಪರಾಧ. ಜಿಲ್ಲಾಧ್ಯಕ್ಷರು ಮಾಡಿರೋದು, ಕೋರ್ ಕಮಿಟಿ ಕೃಷ್ಣಾರೆಡ್ಡಿ ಮಾಡಿರೋದು. ಇದನ್ನ ನಾನು ಖಂಡಿಸ್ತೀನಿ. ಮುಂದಿನ ದಿನದಾಗಿ ದೊಡ್ಡ ಹೋರಾಟ ಆಗ್ತದೆ. ಪಾಪ ನಿಖಿಲಣ್ಣ ಬರ್ತಾರೆ, ನಿಖಿಲಣ್ಣಗೆ ನಾನು ಭಾರಿ ಅಭಿಮಾನ ಐತೆ. ಆ ಫಂಕ್ಷನಿಗೆ ನಾನು ತೊಂದರೆ ಕೊಡಬಾರ್ದು ಅಂತ ಇದ್ದೀನಿ. ಫಂಕ್ಷನಿಗೆ ತೊಂದರೆ ಕೊಡಬೇಕು ಅಂತ ನಮಗೂ ಕೊಡೋದು ಗೊತ್ತಿದೆ, ಬಟ್ ನಾವು ಕೊಡಲ್ಲ. ನಾವು ಒಬ್ಬ ನಿಷ್ಠಾವಂತ JDS ಕಾರ್ಯಕರ್ತರು. ಆ ಫಂಕ್ಷನ್ ಯಶಸ್ವಿ ಆಗಲಿ. ಆದ್ರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ JDS ಕಟ್ಟಬೇಕು ಅಂತ ಇಷ್ಟವಂತ ಮಾಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಭಿವೃದ್ಧಿಯ ಪಥದಲ್ಲಿ ಚಿಕ್ಕಬಳ್ಳಾಪುರ ಭೂ ಅಭಿವೃದ್ಧಿ ಬ್ಯಾಂಕ್. 94% ಸಾಲ ಮರುಪಾವತಿ ಮಾಡಿದ ರೈತರು. ಸಾಲ ಮರುಪಾವತಿ ಮಾಡಿದ ರೈತರಿಗೆ ಅಭಿನಂದನೆ ಸಲ್ಲಿಸಿದ ಆಡಳಿತ ಮಂಡಳಿ ಸದಸ್ಯರು. ಕೆರೆಯಲ್ಲಿ ಮುಳುಗುತ್ತಿದ್ದ ಮಕ್ಕಳನ್ನು ರಕ್ಷಿಸಲು ಹೋದ ತಾಯಿ ನೀರಿನಲ್ಲಿ ಮುಳುಗಿ ಸಾವು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಮಕ್ಕಳು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸಮೀಪ ಘಟನೆ. ನಾಳೆ ಆದಿಮ ಮಕ್ಕಳ ಮೇಳದ ಸಮಾರೋಪ. ಕಳೆದ 15 ದಿನಗಳಿಂದ ಅಂತರಗಂಗೆ ಬೆಟ್ಟದ ಮೇಲೆ ನಡೆಯುತ್ತಿದ್ದ ಮಕ್ಕಳ ಮೇಳಕ್ಕೆ ನಾಳೆ ಸಮಾರೋಪ. ಕಲಾಸಕ್ತರು ಆಗಮಿಸುವಂತೆ ಆಯೋಜಕರ ಮನವಿ.